ಹಲೋ ಮೈ ಯೂಟ್ಯೂಬ್ ಫ್ಯಾಮ್ಲಿ, ಎಲ್ರಿಗೂ ನಮಸ್ಕಾರ. ಬೇಸಿಗೆ ಕಾಲ ಬಂತು ಅಂತಂದರೆ ಊಟ ಮಾಡೋಕ್ಕಿಂತ ಹೆಚ್ಚಾಗಿ ಜ್ಯೂಸಸ್ ಆಗಿರ್ಬೋದು ಅಥವಾ ಮಿಲ್ಕ್ ಶೇಕ್ಸ್ ಆಗಿರ್ಬೋದು, ಸೊ ಕುಡಿಯೋದಕ್ಕೆ ತುಂಬ ಜನರು ಇಷ್ಟಪಡ್ತಾರೆ, ಹೌದಲ್ವಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾರೆಟ್ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ನ್ಯೂಟ್ರಿಷಿಯಸ್, ಹೈಡ್ರೇಟಿಂಗ್ ಆ್ಯಂಡ್ ಕೂಲಿಂಗ್ ಸಮ್ಮರ್ ಬೆವರೇಜ್ ಅಂತಲೇ ಹೇಳ್ಬೋದು, ವಿಚ್ ಈಸ್ ರಿಚ್ ಇನ್ ವಿಟಮಿನ್ ಎ, ಸಿ ಆ್ಯಂಡ್ B6. ಇದ್ರ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಸೆಲ್ ಡ್ಯಾಮೇಜ್ನ ಫೈಟ್ ಮಾಡುತ್ತೆ, ಜೊತೆಗೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಮಾಡುತ್ತೆ. ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಖಂಡಿತ ನೀವು ಈ ಕ್ಯಾರೆಟ್ ಮಿಲ್ಕ್ ಶೇಕ್ ಅವರಿಗೆ ಮಾಡಿಕೊಡಿ. ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ ಸಿಗುತ್ತೆ. ಓಕೆ, ಸೊ ಮೊದಲಿಗೆ ನಾನಿಲ್ಲಿ 2 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಸೊ 2 ಕ್ಯಾರೆಟಿಂದ 2 ಗ್ಲಾಸ್ ಜ್ಯೂಸ್ ನೀವು ಮಾಡ್ಕೋಬೋದು, ಮಿಲ್ಕ್ ಶೇಕ್ನ ಮಾಡ್ಕೋಬೋದು. ಸೊ 2 ಚೆನ್ನಾಗಿ ಮೇಲೆ ಸಿಪ್ಪೆನ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ನಾವು ಸ್ಟೀಮ್ ಮಾಡ್ಕೋಬೇಕಾಗತ್ತೆ ಮೊದಲು. ಓಕೆ, ಸೊ ಸ್ಟೀಮ್ ಮಾಡುವಾಗ ನಾನಿಲ್ಲಿ ಒಂದು 8ರಿಂದ 10 ಬಾದಾಮ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಮತ್ತು 8ರಿಂದ 10 ಕಾಜು ಕೂಡ ಆ್ಯಡ್ ಮಾಡಿದ್ದೀನಿ. ಈ ಕಾಜು ಮತ್ತು ಕ್ಯಾಶ್ಯೂ ಆ್ಯಡ್ ಮಾಡೋದ್ರಿಂದ ಮಿಲ್ಕ್ ಶೇಕ್ ತುಂಬಾ ಥಿಕ್ಕಾಗಿ ಬರುತ್ತೆ. 10 ನಿಮಿಷ ಸ್ಟೀಮ್ ಮಾಡಿದರೆ ಸಾಕು. ನೀವು ನೋಡ್ಬೋದು ಕ್ಯಾರೆಟ್ ಇವಾಗ ತುಂಬಾ ಸಾಫ್ಟ್ ಆಗಿದೆ. ಸೊ ಇವಾಗ ಪೂರ್ತಿಯಾಗಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಿ. ನಾನು ಬಾದಾಮ್ ಕೂಡ ಇದರಲ್ಲೇ ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೆ. ವೈ? ಬಿಕಾಸ್ ಅದರ ಮೇಲೆ ಸಿಪ್ಪೆ ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂತ ಹೇಳಿ. ಇಲ್ಲಾಂತಂದರೆ ನೀವು ನಾರ್ಮಲಿ ರಾತ್ರಿ ಬಾದಾಮನ್ನ ಸೋಕ್ ಮಾಡಿಕೊಂಡು ಕೂಡ ಇಡಬಹುದು. ಆರಾಮಾಗಿ ಮಾರ್ನಿಂಗ್ ಎದ್ದ ತಕ್ಷಣ ನೀವು ಸಿಪ್ಪೆನ ತೆಗಿಬಹುದು. ಸೊ ಈ ಥರ ಸ್ಟೀಮ್ ಮಾಡೋದ್ರಿಂದ ಸ್ವಲ್ಪ ಈಸಿಯಾಗಿ ಬೇಗನೆ ಸಿಪ್ಪೆ ತೆಗಿಬೋದು ಅಂತ ಮಾಡಿರೋದು ಅಷ್ಟೇ. ಸೊ ಇವಾಗ ಪೂರ್ತಿ ತಣ್ಣಗೆಲ್ಲ ಆದಮೇಲೆ ಸಿಪ್ಪೆ ಎಲ್ಲ ತೆಗೆದುಕೊಂಡು ಸೊ ಎಲ್ಲನೂ ಒಂದು ಮಿಕ್ಸಿ ಜಾರ್ ಒಳಗಡೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಬೇಕಾದ್ರೆ ಇವಾಗ ಇದನ್ನು ನೀವು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಬೇಕಾದ್ರೆ ಒಂದು ಸ್ವಲ್ಪನೂ ನೀರು ಅಥವಾ ಹಾಲನ್ನು ಆ್ಯಡ್ ಮಾಡಬೇಡಿ, ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ದಟ್ ಈ ಥರ ಚೆನ್ನಾಗಿ ಗ್ರೈಂಡ್ ಆದಮೇಲೆ ನಾನಿವಾಗ ಅರ್ಧ ಕಪ್ ಆಗಷ್ಟು ಮಾತ್ರ ಹಾಲನ್ನು ಸೇರಿಸಿದ್ದೀನಿ. ಅರ್ಧ ಕಪ್ ಹಾಕ್ಕೊಂಡು ಅಗೇನ್ ಒಂದ್ಸಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇವಾಗ ತುಂಬಾ ಚೆನ್ನಾಗಿ ಪ್ಯೂರಿ ಆಗಿದೆ, ನೀವು ನೋಡ್ಬೋದು. ಚಿಕ್ಕ ಮಕ್ಕಳು ಇದ್ದರೆ ಅವರಿಗೆ ಇದೇ ಥರ ನೀವು ಪ್ಯೂರಿ ಕೂಡ ತಿನ್ನಿಸ್ಬಹುದು. ಇಲ್ಲ ಜ್ಯೂಸಸ್ ತುಂಬ ಮಿಲ್ಕ್ ಶೇಕ್ಸ್ ಇಷ್ಟಪಡೋರಿಗೆ ಸ್ವಲ್ಪ ಎಕ್ಸ್ಟ್ರಾ ಹಾಲನ್ನು ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಾನು ಟೋಟಲ್ ಇಲ್ಲಿ 1.5 ಕಪ್ಪಷ್ಟು ಹಾಲನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತಂದರೆ ನೀವು ಲೈಕ್ ಆ್ಯಪಲ್ ಮತ್ತು ಶುಂಠಿ ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, 1.5 ಕಪ್ಪು ಹಾಲು, 2 ಕ್ಯಾರೆಟಿಂದ 2 ಗ್ಲಾಸ್ ಕ್ಯಾರೆಟ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ನಟ್ಸಿಂದ ಮೇಲೆ ನಾನು ಡೆಕೋರೇಟ್ ಮಾಡಿರೋದು ಅಷ್ಟೇ. ಕ್ಯಾರೆಟ್ ಮಿಲ್ಕ್ ಶೇಕ್ ಕುಡಿಯೋದಕ್ಕೆ ರೆಡಿ ಆಯಿತು. ಸೊ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಬಾಯ್.